ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸನಾತನ ಪುರಾಣ ಕಥೆಗಳು, ಕಾವ್ಯಗಳು ಅದೆಷ್ಟೇ ಕಾಲವಾದರೂ ಎಂದೆಂದಿಗೂ ಅಸ್ತಿತ್ವದಲ್ಲಿರುತ್ತವೆ. ಆದರೆ ವೈಭೀಕರಣ ಬದಲಾಗಬಹುದು, ಬಿಟ್ಟರೆ ಅಳಿಸುವ ಮಾತು ಅಸಾಧ್ಯ. ಹೀಗೆ ಮನುಷ್ಯ ದೇವರಾದ, ದೇವರು ಮನುಷ್ಯನಾಗಿ ಅವತರಿಸಿದ ಎಂಬ ಕಥಾನಕದ ತಿರುಳು ಇಡೀ ಬ್ರಹ್ಮಾಂಡದ ರಹಸ್ಯದೊಳ ಭಾಗದ ಒಂದೊಂದೇ ಸತ್ಯಾಂಶಗಳ ಅನಾವರಣ ಮಾಡಿಸುತ್ತೆ. ಅದನ್ನ ನಂಬುವುದಾ ಬಿಡುವುದಾ ಅನ್ನೋ ತರ್ಕಬದ್ಧ ನಿಲುವು ಮಾತ್ರ ನಮಗೆ ಬಿಟ್ಟ ವಿಚಾರ. ಇವತ್ತಿನ ಎಪಿಸೋಡ್ನಲ್ಲಿ ಋಷ್ಯಶೃಂಗ ಮುನಿಗಳ ಕುರಿತಾದ ಕೆಲವೊಂದಷ್ಟು ವಿಚಾರಗಳನ್ನು ತಿಳಿದುಕೊಳ್ತಾ ಹೋಗೋಣ. ಋಷ್ಯಶೃಂಗ ಮುನಿಗಳು ಹುಟ್ಟಿನಿಂದಿಡಿದು ಪುರಾಣ ಕಥೆಗಳಲ್ಲಿ ಅವರ ಅಭಿವ್ಯಕ್ತಿ ಎಂಥದ್ದು ಅನ್ನೋದನ್ನು ಮನದಟ್ಟು ಮಾಡಿಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಹಿಂದೂ ಬೌದ್ಧ ಪುರಾಣಗಳಲ್ಲಿ ಋಷ್ಯಶೃಂಗ ಮುನಿಯ ಬಗ್ಗೆ ಸೊಗಸಾಗಿ ವರ್ಣಿಸಲಾಗಿದೆ. ಈಗ ಮೂಲ ಕಥೆಗೆ ಬರೋದಾದ್ರೆ, 100 ವರ್ಷಗಳು ಕಠೋರ ತಪಸ್ಸು ಮಾಡಿ ಆತ್ಮ ಸಾಕ್ಷಾತ್ಕರಿಸಿಕೊಂಡು ಬ್ರಹ್ಮರ್ಷಿಯಾದ ಅಮೋಘ ವೀರ್ಯ ಸತ್ಯವಂತ ಪ್ರಜಾಪತಿಯಂತೆ ಬೆಳಗುವ ವಿಭಾಂಡಕ ಮುನಿಗೆ ಪ್ರತಾಪಿ, ಮಹಾಹೃದಯಿ, ಮಹಾ ತೇಜಸ್ವಿಯಾದ ಋಷ್ಯಶೃಂಗನು ಮಗನಾಗಿ ಜನಿಸ್ತಾನೆ. ಈ ಕಥೆ ನಿಜಕ್ಕೂ ರೋಚಕವಾದದ್ದು. ಒಮ್ಮೆ ಕಾಶ್ಯಪ ವಿಭಾಂಡಕನು ಕೌಶಕಿ ನದಿ ದಂಡೆಯಲ್ಲಿ ದೀರ್ಘಕಾಲ ಪರಿಶ್ರಮಿಸಿ ಋಷಿ ದೇವತೆಗಳಿಂದ ಗೌರವಿಸಲ್ಪಟ್ಟು ತಪಸ್ಸಿನಲ್ಲಿ ನಿರತನಾಗಿದ್ದ. ಹೀಗೆ ಒಮ್ಮೆ ಶುಚಿರ್ಭೂತನಾಗಲು ನೀರಿಗಿಳಿದಾಗ ನೀರಿನಲ್ಲಿ ಕ್ರೀಡಿಸುತ್ತಿದ್ದ ಅಪ್ಸರೆ ಊರ್ವಶಿಯನ್ನ ನೋಡಿದಾಕ್ಷಣ ಆತನ ದೇಹದಲ್ಲಿ ಕಾಮೋತಿಶಯ ಅಧಿಕವಾಯಿತು. ಉದ್ರೇಕಗೊಂಡ ವಿಭಾಂಡಕ ಮುನಿ ನಿಂತಲ್ಲೇ ಆ ಮಿಂಚಿನ ಕಣ್ಣೋಟದಲ್ಲೇ ಸುರಸುಂದರಾಂಗೆ ಅಪ್ರತಿಮ ಸುಂದರಿ ಊರ್ವಶಿಯೊಂದಿಗೆ ಕಾಮಿಸಿದ. ಆ ಕ್ಷಣದಲ್ಲೇ ಅವನ ವೀರ್ಯವು ಸ್ಖಲನವಾಯಿತು. ವಿಧಿ ನಿಯಮ ಏನು ಅನ್ನೋದೇ ಅರಿಯದು. ಹಾಗಾಗಿ ಆ ವೀರ್ಯವು ನೀರಿನಲ್ಲಿ ಬೆರೆತು ನದಿ ತಟದಲ್ಲಿ ದಣಿವಾರಿಸಿಕೊಳ್ಳುತ್ತಿದ್ದ ಹೆಣ್ಣು ಜಿಂಕೆಯೊಂದರ ಉದರ ಪ್ರವೇಶಿಸಿ ಆ ಹೆಣ್ಣು ಜಿಂಕೆ ಗರ್ಭಿಣಿಯಾಗತ್ತೆ. ಒಂದು ದಿನ ಆ ಜಿಂಕೆ ಮಹಾನ್ ಋಷಿ ಋಷ್ಯಶೃಂಗನಿಗೆ ತನ್ನ ಗರ್ಭಸೀಳಿ ಜನ್ಮವೀಯತ್ತೆ. ಈ ವಿಚಾರ ವಿಭಾಂಡಕ ಮುನಿಗೂ ತಿಳಿಯತ್ತೆ. ಆ ಮಗುವಿನ ರೂಪ ಅಮೋಘವಾಗಿದ್ದರೂ ತೇಜಸ್ಸಿನಿಂದ ಕಂಗೊಳಿಸುತ್ತಿದ್ದು ಜಿಂಕೆಯಂತೆ ಕೋಡುಗಳು ಮೂಡಿದ್ವು. ಹಾಗಾಗಿ ಆ ಮಗುಗೆ ಋಷ್ಯಶೃಂಗ ಎಂಬ ಹೆಸರಿಟ್ಟರು. ಹೀಗೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ನಿತ್ಯವೂ ತಪಸ್ಸಿನಲ್ಲಿದ್ದ ಆ ಬಾಲಕ ವನದಲ್ಲಿಯೇ ಬೆಳೆದ. ತನ್ನ ತಂದೆಯ ಹೊರತಾಗಿ ಬೇರೆ ಯಾವ ಮನುಷ್ಯರನ್ನು ಆತ ನೋಡಿರಲಿಲ್ಲ. ಹಾಗಾಗಿ ಪ್ರತಿ ಕ್ಷಣವೂ ಆತನ ಮನಸ್ಸು ಅಚಲ ಬ್ರಹ್ಮಚರ್ಯದಲ್ಲಿತ್ತು. ಅದೇ ಸಮಯದಲ್ಲಿ ದಶರಥನ ಸಖ ಲೋಮಪಾದನೆಂಬ ಖ್ಯಾತನು ಅಂಗದೇಶದ ರಾಜನಾಗಿದ್ದ. ಆತ ಮನ ಬಂದಂತೆ ಬ್ರಾಹ್ಮಣರನ್ನ ನಡೆಸಿಕೊಳ್ತಿದ್ದ. ಆದುದರಿಂದ ಬ್ರಾಹ್ಮಣರು ಆ ರಾಜ್ಯವನ್ನು ತ್ಯಜಿಸ್ತಾರೆ. ಅವರೊಂದಿಗೆ ರಾಜನ ಪುರೋಹಿತನೇ ಹೊರಟು ಹೋದುದರಿಂದ ಸಹಸ್ರಾಕ್ಷನು ಆ ರಾಜ್ಯಕ್ಕೆ ಮಳೆಯನ್ನು ಸುರಿಸಲಿಲ್ಲ. ಇಡೀ ಸಾಮ್ರಾಜ್ಯವೇ ತತ್ತರಿಸಿಬಿಡ್ತು. ಕ್ಷಾಮ ತಲೆದೋರಿತು. ಪ್ರಜೆಗಳು ಪೀಡಿತರಾದರು. ಹೀಗೆ ಲೋಮಪಾದ ರಾಜ ಇಂದ್ರನಿಂದ ಮಳೆ ತರಿಸಲು ತಪೋಧನ ತಿಳಿದ ಸಮರ್ಥ ಬ್ರಾಹ್ಮಣರಲ್ಲಿ ಈ ವಿಚಾರವನ್ನು ಕೇಳಿದ. ಆಚಾರ್ಯರೇ, ಮಳೆಯನ್ನ ಹೇಗೆ ಸುರಿಸಬಹುದು ಎಂಬ ಬಗ್ಗೆ ಉಪಾಯವನ್ನು ಹುಡುಕಿ ಎಂದ. ರಾಜನ ಅಭಿಪ್ರಾಯವನ್ನ ಕೇಳಿದ ವಿಪ್ರರು ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತಾರೆ. ಅವರಲ್ಲಿ ಒಬ್ಬ ಮುನಿಯು ರಾಜನಿಗೆ ಹೇಳಿದ, ರಾಜೇಂದ್ರ, ಬ್ರಾಹ್ಮಣರು ನಿನ್ನ ಮೇಲೆ ಕುಪಿತರಾಗಿದ್ದಾರೆ. ಅದನ್ನ ಮೊದಲು ಸರಿ ಮಾಡು. ವನದಲ್ಲಿಯೇ ಬೆಳೆದ ಸ್ತ್ರೀಯರ ಕುರಿತು ತಿಳಿಯದೇ ಇರುವ ಸತ್ಯರಥನಾದ ಮುನಿಸುತ ಋಷ್ಯಶೃಂಗನನ್ನ ಕರೆಯಿಸು. ಆ ಮಹಾತಪಸ್ವಿಯು ನಿನ್ನ ರಾಜ್ಯಕ್ಕೆ ಬಂದರೆ ತಕ್ಷಣವೇ ಮಳೆ ಸುರಿಯುತ್ತದೆ ಎನ್ನುವುದರಲ್ಲಿ ಸಂಶಯವೇ ಇಲ್ಲ ಎಂದು ಉಪಾಯವನ್ನು ಸೂಚಿಸ್ತಾನೆ. ಈ ಮಾತನ್ನ ಕೇಳಿದ ರಾಜನು ಕೆಲ ಕಾಲ ಸಾಮ್ರಾಜ್ಯ ತೊರೆದು ತನ್ನಿಂದಾದ ಪ್ರಮಾದಕ್ಕೆ ತನಗೆ ತಾನೇ ಕೃಷಿಸಿ ಪ್ರಾಯಶ್ಚಿತ್ತ ಮಾಡಿಕೊಂಡ. ಅವನ ಕಾರ್ಯಕ್ಕೆ ಮನವೊಲಿದು ಬ್ರಾಹ್ಮಣರು ಪ್ರಸನ್ನರಾದ ನಂತರ ಸಾಮ್ರಾಜ್ಯಕ್ಕೆ ಹಿಂದಿರುಗಿದ. ಕೂಡಲೇ ತುಂಬಿದ ಸಭೆಯನ್ನುದ್ದೇಶಿಸಿ ಅಂಗಪತಿಯು ಮಂತ್ರಿಗಳನ್ನ ಕರೆಯಿಸಿ ಋಷ್ಯಶೃಂಗನನ್ನ ಕರೆತರಿಸುವಂತೆ ಕುರಿತು ಮಂತ್ರಾಲೋಚನೆ ಮಾಡಿ ಎಂದು ನಿಶ್ಚಯಿಸಿದ. ರಾಜನ ಮಾತಿಗೆ ಶಾಸ್ತ್ರಜ್ಞರು, ಅರ್ಥಜ್ಞರು, ನೀತಿ ಪ್ರವೀಣರೂ ಆದ ಅಮಾತ್ಯರ ಸಹಾಯದಿಂದ ಆ ಅಚ್ಯುತನು ಒಂದು ಉಪಾಯವನ್ನು ತಯಾರಿಸಿದ. ಪಾರ್ಥಿವ ಮಹಿಪತಿಯು ಅತ್ಯಂತ ಶ್ರೇಷ್ಠ, ಎಲ್ಲದರಲ್ಲಿಯೂ ಪಳಗಿದ ವೇಶ್ಯೆಯರನ್ನ ಕರೆಯಿಸಿ ಅವರಿಗೆ ಹೇಳ್ತಾನೆ, ಸುಂದರಿಯರೇ, ಏನಾದರೂ ಉಪಾಯದಿಂದ ಆಸೆ ತೋರಿಸಿ ಅಥವಾ ಭರವಸೆಗಳನ್ನಿತ್ತು ಋಷಿಪುತ್ರ ಋಷ್ಯಶೃಂಗನನ್ನ ನನ್ನ ರಾಜ್ಯಕ್ಕೆ ಕರೆತರಬೇಕು ಎಂದು ತಂತ್ರ ಹೂಡಿದ. ಒಂದು ವೇಳೆ ಒಪ್ಪದಿದ್ದರೆ ಅವರನ್ನ ಬಂಧಿಸಿ ವಿವಸ್ತ್ರಗೊಳಿಸಿ ಕತ್ತಲ ಕೋಣೆಯಲ್ಲಿ ಕೂಡಿರಿ ಎಂದು ಆಜ್ಞೆಯನ್ನ ತಿಳಿಸಿದ. ಹೀಗೆ ಆ ಅಮಾಯಕ ಸ್ತ್ರೀಯರು ರಾಜನ ಭಯದಿಂದ ಮತ್ತು ಶಾಪದ ಭಯದಿಂದ ಹೆದರಿ ವಿವರ್ಣರಾಗಿ ಮನಸ್ಸನ್ನ ಕಳೆದುಕೊಂಡು ಇದು ಸಾಧ್ಯವಿಲ್ಲ ಎಂದರು. ಆದರೆ ಅಲ್ಲಿದ್ದ ಓರ್ವ ವೃದ್ಧ ಮಹಿಳೆಯು ರಾಜನಿಗೆ ಹೇಳ್ತಾಳೆ, ಹೇ ಮಹಾರಾಜ, ಆ ತಪೋಧನನನ್ನ ಕರೆತರಲು ನಾನು ಪ್ರಯತ್ನಿಸುತ್ತೇನೆ. ನಾನು ಬಯಸಿದ ಕೆಲವು ಸೌಲಭ್ಯಗಳಿಗೆ ಅಪ್ಪಣೆ ಕೊಡಬೇಕು.
ಆಗ ಮಾತ್ರ ಆ ಋಷಿಸುತ ಋಷ್ಯ ಶೃಂಗನನ್ನ ಆಸೆ ತೋರಿಸಿ ಕರೆತರಬಲ್ಲೆ ಎಂದಳು ಮಾಯಾವಿ ವೃದ್ಧೆ. ಆಗ ರಾಜನು ಅವಳ ಎಲ್ಲಾ ಬೇಡಿಕೆಗಳನ್ನು ಪೂರೈಸುವಂತೆ ಮಾಡಿ ಕೈತುಂಬ ಚಿನ್ನದ ವರಹಗಳನ್ನ ವಿವಿಧ ರತ್ನಗಳನ್ನ ನೀಡಿದ. ಹೀಗೆ ಆ ವೃದ್ಧೆಯ ಉಪಾಯದಂತೆ ಅತಿ ಸುಂದರ ಮಾಯಾಂಗನೆಯರನ್ನ ಕರೆದುಕೊಂಡು ವನಕ್ಕೆ ತೆರಳುತ್ತಾಳೆ. ರಾಜಕಾರ್ಯವನ್ನ ಯಶಸ್ವಿಗೊಳಿಸಲೆಂದೇ ತನ್ನ ಮಾಯಾಶಕ್ತಿಯಿಂದ ಒಂದು ದೋಣಿಯಲ್ಲಿ ಆಶ್ರಮವೊಂದನ್ನು ನಿರ್ಮಿಸ್ತಾಳೆ. ಅದು ಕೃತ್ರಿಮವಾದ ನಾನಾ ಹಣ್ಣುಗಳ ಮರಗಳಿಂದ, ನಾನಾ ತರಹದ ಗೊಂಚಲು ಹೂಗಳಿರುವ ಬಳ್ಳಿಗಳಿಂದ, ಎಲ್ಲ ತರಹದ ಹಣ್ಣುಗಳಿಂದ ತುಂಬಿತ್ತು. ಆ ದೋಣಿಯ ಮೇಲಿನ ಆಶ್ರಮವು ಅತೀವ ರಮಣೀಯವಾಗಿಯೂ ಅತೀವ ಮನೋಹರವಾಗಿಯೂ ನೋಡಲು ಅತ್ಯದ್ಭುತವಾಗಿಯೂ ರಮ್ಯವೂ ಆಗಿತ್ತು. ಆ ನಾವೆಯನ್ನ ಕಾಶ್ಯಪಾಶ್ರಮದ ಸ್ವಲ್ಪವೇ ದೂರದಲ್ಲಿ ನಿಲ್ಲಿಸಿ ಪುರುಷರು ಆ ಮುನಿಯ ಆಶ್ರಮದಲ್ಲಿ ತಿರುಗಾಡಿದರು. ಆಗ ವೇಶ್ಯೆಯು ಮಾಡಬೇಕಾದ ಕೆಲಸವನ್ನೇ ಮನಸ್ಸಲ್ಲಿಟ್ಟುಕೊಂಡು ಅವಕಾಶ ಹುಡುಕಿ ಬುದ್ಧಿವಂತೆ ಮಗಳನ್ನ ಕಾಶ್ಯಪನ ಹತ್ತಿರ ಕಳುಹಿಸ್ತಾಳೆ. ಆ ಕುಶಲೆಯು ತಪೋನಿತ್ಯನ ಆಶ್ರಮದಲ್ಲಿ ಅವನ ಸನ್ನಿಧಿಗೆ ಹೋಗಿ ಆ ಋಷಿ ಸುತನನ್ನ ಕಾಣ್ತಾಳೆ. ಆಗ ಆ ಸುಂದರಾಂಗೆ ಮಾಯಾವಿ ವೇಶ್ಯೆಯು ಆಶ್ರಮದ ಅಳತೆ ದೂರದಲ್ಲಿ ನಿಂತು ಕೂಗಿ ಹೇಳ್ತಾಳೆ, ತಾಪಸಿ ಮುನಿಯು ಕುಶಲದಿಂದಿದ್ದಾನೆಯೇ? ಸಾಕಷ್ಟು ಫಲಮೂಲಗಳು ದೊರೆಯುತ್ತಿವೆಯೇ? ಈ ಆಶ್ರಮದಲ್ಲಿ ನಿನಗೆ ಸಂತೋಷವಾಗುತ್ತಿದೆಯೇ? ನಿನ್ನನ್ನ ಭೇಟಿಯಾಗಲು ಇಂದು ನಾನು ಇಲ್ಲಿಗೆ ಬಂದಿದ್ದೇನೆ. ತಾಪಸರ ತಪಸ್ಸು ವೃದ್ಧಿಯಾಗುತ್ತಿದೆಯೇ? ನಿನ್ನ ತಂದೆಯು ತನ್ನ ತೇಜಸ್ಸನ್ನ ಕಳೆದುಕೊಳ್ಳಲಿಲ್ಲ ತಾನೆ? ಆ ವಿಪ್ರನು ನಿನ್ನಿಂದ ಸಂತೋಷಗೊಂಡಿದ್ದಾನೆ ತಾನೆ? ಹೇ ಋಷ್ಯಶೃಂಗ, ನೀನು ಅಧ್ಯಾಯವನ್ನ ಮಾಡಿ ಮುಗಿಸಿದ್ದೀಯಾ ಎಂದು ಬಳುಕುತ್ತಾ ನಾಚುತ್ತಾ ಕಾಮೋದ್ರೇಕದಿಂದ ಅರೆಗಣ್ಣಿನಿಂದಲೇ ಋಷ್ಯಶೃಂಗನನ್ನ ಕೇಳ್ತಾಳೆ. ತಪಸ್ಸು ನಿರತನಾಗಿದ್ದ ಋಷ್ಯಶೃಂಗ ಕಣ್ತೆರೆದ. ಆತನ ಮುಂದೆ ಬಿಗಿ ಉಡುಪು ಧರಿಸಿ ತನ್ನ ಮೈಮಾಟವನ್ನ ಬೀರುತ್ತಾ ಎದೆ ಬಳುಕಿಸುತ್ತಾ ನಿಂತಿದ್ದ ಆ ರೂಪಸಿಯ ನೋಟಕ್ಕೆ ಋಷ್ಯಶೃಂಗನ ಎದೆ ಜಲ್ಲು ಎಂದಿತು. ಮಾತೆ ಹೊರಳಲಿಲ್ಲ. ಆ ಕ್ಷಣ ತನ್ನ ಬದುಕಿನಲ್ಲಿ ದಿಕ್ಕೆ ತಪ್ಪಲಿರುವ ಗಳಿಗೆ ಎಂಬುದು ಆತನಿಗೆ ಅರಿವಿಗೆ ಬಂದಿತ್ತು. ದೇಹವೆಲ್ಲ ಅದೇನೋ ಬಯಕೆಗಳ ಕೂಪದಂತಾಯಿತು ಋಷಿ ಮಗನಿಗೆ. ನಿಧಾನವಾಗಿ ಹೇಳಿದ, ನೀನು ದೀಪದಂತೆ ಬೆಳಗುತ್ತಿದ್ದೀಯಾ? ನಿನಗೆ ನಮಸ್ಕರಿಸುತ್ತೇನೆ. ನಾನು ಬಯಸಿದಂತೆ ನಿನಗೆ ಪಾದ್ಯವನ್ನ ನೀಡುತ್ತೇನೆ. ಯಥಾ ಧರ್ಮವಾಗಿ ಫಲಮೂಲಗಳನ್ನು ಅರ್ಪಿಸುತ್ತೇನೆ. ಬಾ ಕುಳಿತುಕೋ ಎಂದು ದರ್ಬೆಯಿಂದ ಆಸಿದ ನೆಲದತ್ತ ಕೈ ತೋರಿದ. ಮತ್ತೊಮ್ಮೆ ಕೇಳಿದ, ನಿನ್ನ ಆಶ್ರಮ ಎಲ್ಲಿದೆ? ದೇವತೆಗಳಂತೆ ಕಾಣುತ್ತಿರುವ ನೀನು ಆಚರಿಸುತ್ತಿರುವ ಹೆಸರೇನು ಎಂದ. ಆಗ ಆ ಮಾಯಾಂಗನೆ ಹೇಳಿದಳು, ಪುರುಷ ಪುಂಗವನೇ, ಕಾಶ್ಯಪ ಪುತ್ರನೇ, ನನ್ನ ಆಶ್ರಮವು ಈ ಬೆಟ್ಟವನ್ನ ದಾಟಿ 3 ಯೋಜನ ದೂರದಲ್ಲಿದೆ. ಅಲ್ಲಿ ನಮ್ಮ ಧರ್ಮದ ಪ್ರಕಾರ ಇನ್ನೊಬ್ಬರಿಗೆ ನಮಸ್ಕರಿಸುವುದಿಲ್ಲ ಮತ್ತು ಕಾಲು ತೊಳೆಯಲು ನೀರನ್ನು ಬಳಸೋದಿಲ್ಲ ಎಂದಾಗ ಋಷ್ಯಶೃಂಗನು ಹೇಳ್ತಾನೆ, ನಾನು ಬಲ್ಲಾತಕ, ಪರುಷಕ, ಇಂಗುಧ, ಧನ್ವನ, ಪ್ರಿಯಾಲ ಮೊದಲಾದ ಹಣ್ಣುಗಳನ್ನ ಸವಿಯಲು ಕೊಡುತ್ತೇನೆಂದಾಗ ಆ ಉಪಾಯ ಹೂಡಿದ್ದಾಕೆ ಅವೆಲ್ಲವನ್ನ ತಿರಸ್ಕರಿಸಿ ಅವನಿಗೆ ಬೆಲೆ ಬಾಳುವ ಅತ್ಯಂತ ರುಚಿಕರ ತಿಂಡಿಗಳನ್ನ ಕೊಟ್ಟಳು. ಅಂಥವುಗಳನ್ನ ಋಷ್ಯಶೃಂಗ ಜೀವನದಲ್ಲಿ ನೋಡಿದ್ದೇ ಇಲ್ಲ. ಒಂದೊಂದನ್ನೇ ಸವಿದು ಮಹದಾನಂದ ಪಟ್ಟ. ಸುಗಂಧಯುಕ್ತ ಮಾಲೆಗಳನ್ನು, ಬಣ್ಣ ಬಣ್ಣದ ಹೊಳೆಯುವ ಬಟ್ಟೆಗಳನ್ನು, ಮಾದಕ ಪಾನೀಯಗಳನ್ನು ಕೊಟ್ಟು ನಗು ನಗುತ್ತಲೇ ಆಟವಾಡುತ್ತಾ ಅವನನ್ನ ಪ್ರಚೋದಿಸುವಂತೆ ರಂಜಿಸಿದಳು. ಋಷ್ಯಶೃಂಗನ ಬಳಿ ಬಂದು ಚೆಂಡನಿಟ್ಟು ಅರಳುವ ಹೂಗಳ ಬಳ್ಳಿಯಂತೆ ಅವನ ಅಂಗಾಂಗಗಳಿಗೆ ತನ್ನ ಅಂಗಾಂಗಗಳನ್ನು ಮುಟ್ಟಿಸುತ್ತಾ ಋಷ್ಯಶೃಂಗನನ್ನ ಮತ್ತೆ ಮತ್ತೆ ಆಲಂಗಿಸಿದಳು. ಬೇಕಂತಲೇ ಮರದಿಂದ ಕೈ ಚಾಚಿ ಹಣ್ಣುಗಳನ್ನ ಕೀಳುವಾಗ ತನ್ನ ಅಂಗಾಂಗ ಕಾಣುವಂತೆ ಮಾಡುತ್ತಾ ತನ್ನ ದೇಹವನ್ನ ಆತನಿಗೆ ಸ್ಪರ್ಶಿಸುತ್ತಾ ತನ್ನ ದೇಹದ ಸುವಾಸನೆಯನ್ನ ಅವನಿಗೆ ರಾಚಿಸಿ ಮತ್ತೇರುವಂತೆ ಮಾಡ್ತಾಳೆ. ಹೀಗೆ ಆಟದ ನೆಪದಲ್ಲಿ ಆ ಮುನಿಯ ದೇಹವನ್ನ ಆಲಂಗಿಸಿ ಕಾಮೋದ್ರೇಕಗೊಳಿಸುತ್ತಾ ಋಷ್ಯಶೃಂಗನ ದೇಹದಲ್ಲಾಗುವ ಮುಖದಲ್ಲಾಗುವ ಹಾವಾಭಾವ ಗಮನಿಸಿ ಅಯ್ಯೋ ಅಗ್ನಿಹೋತ್ರದ ವ್ರತವಿದೆ ಎಂದು ಮಳ್ಳಿಯಾಟದಿಂದಲೇ ನಾಚುತ್ತಾ ಬಳುಕುತ್ತಾ ಕೈ ಸಡಿಲಿಸಿ ದೂರ ಸರಿದು ಹೋಗ್ತಾಳೆ. ಇತ್ತ ಕಡೆ ಆ ಕ್ಷಣ ಋಷ್ಯಶೃಂಗನ ಮನದಲ್ಲಿ ನಡೆದ ಘರ್ಷಣೆಯ ಯುದ್ಧ ಕೋಲಾಹಲವನ್ನೇ ಎಬ್ಬಿಸಿಬಿಟ್ಟಿತ್ತು. ಆಕೆ ಹೋದ ನಂತರ ಮದನನಿಂದ ಮತ್ತನಾದ ಋಷ್ಯಶೃಂಗನು ತನ್ನ ಮನಸ್ಸನ್ನ ಕಳೆದುಕೊಂಡವನಂತಾದ. ಅವಳು ಹೋದ ಕಡೆಯಲ್ಲಿಯೇ ಶೂನ್ಯ ದೃಷ್ಟಿಯನ್ನಿಟ್ಟು ನೋಡುತ್ತಾ ನಿಟ್ಟುಸಿರು ಬಿಡುತ್ತಾ ಅವನ ಮುಖವು ಆರ್ಥ ರೂಪವನ್ನು ತಾಳಿತು. ಆಗ ಸ್ವಲ್ಪವೇ ಕ್ಷಣದಲ್ಲಿ ತಂದೆ ಕಾಶ್ಯಪ ವಿಭಾಂಡಕನು ಬಂದ. ಇತ್ತ ವಿಪರೀತ ಚಿತ್ತನಾಗಿ ಒಬ್ಬನೇ ಯೋಚಿಸುತ್ತಾ ಕುಳಿತಿರುವ ಮಗನನ್ನ ನೋಡಿದ. ನಿಟ್ಟುಸಿರು ಬಿಡುತ್ತಾ ಪ್ರಪಂಚದ ಸುಳಿವೇ ಇಲ್ಲದೆ ದೀನನಾಗಿದ್ದ ಮಗನಿಗೆ ವಿಭಾಂಡಕ ಹೇಳಿದ, ಮಗು, ಇನ್ನೂ ಸಮಿಧೆಗಳನ್ನ ತರಲಿಲ್ಲ ಯಾಕೆ? ಇನ್ನೂ ಇಂದಿನ ಅಗ್ನಿಹೋತ್ರವನ್ನ ನಡೆಸಲಿಲ್ಲವೇ? ಹೋಮದ ಹುಟ್ಟುಗಳನ್ನ ತೊಳೆದಿಟ್ಟಿದ್ದೀಯಾ? ಹೋಮಕ್ಕೆ ಕರುವಿನೊಂದಿಗೆ ಹಸುವನ್ನು ತಂದಿದ್ದೀಯಾ ಎಂದು ದಿಟ್ಟಿಸಿದ. ಆದರೆ ಇದ್ಯಾವುದರ ಅರಿವೇ ಇರಲಿಲ್ಲ ಋಷ್ಯಶೃಂಗನಿಗೆ. ಮತ್ತೊಮ್ಮೆ ಕೇಳಿದ, ಮಗ, ಮೊದಲಿನಂತೆ ನೀನಿಲ್ಲ.
ಚೇತನವನ್ನ ಕಳೆದುಕೊಂಡು ಚಿಂತಾಪರನಾಗಿ ಮನಸ್ಸನ್ನ ಕಳೆದುಕೊಂಡಿದ್ದೀಯಾ? ಇಂದು ನೀನು ತುಂಬಾ ದುಃಖಕ್ಕೊಳಗಾದ ಹಾಗಿದೆ. ಯಾಕೆ, ಏನಾಯಿತು ಎಂದು ಕೇಳಿದ ವಿಭಾಂಡಕ. ಸ್ತ್ರೀ ಎನ್ನುವ ಕಲ್ಪನೆಯೇ ಇಲ್ಲದ ಋಷ್ಯಶೃಂಗನು ಹೇಳಿದ, ತಂದೆಯೇ, ಇಲ್ಲಿಗೆ ಒಬ್ಬ ಜಡೆ ಹಾಕಿದ ಬ್ರಹ್ಮಚಾರಿಯು ಬಂದಿದ್ದ. ಅವನು ಕುಳ್ಳಗೂ ಇರಲಿಲ್ಲ, ಅತಿ ಎತ್ತರವೂ ಇರಲಿಲ್ಲ. ತುಂಬಾ ಉತ್ಸಾಹಿಯಾಗಿದ್ದ. ಬಂಗಾರದ ಬಣ್ಣವನ್ನ ಹೊಂದಿದ್ದ. ಅವನ ಕಣ್ಣುಗಳು ಕಮಲದ ಎಸಳುಗಳಂತಿದ್ವು. ಸುರರ ಮಗನಂತೆ ಶೋಭಿಸುತ್ತಿದ್ದ. ಅವನ ಸಮೃದ್ಧ ದೇಹವು ಸೂರ್ಯನಂತೆ ಬೆಳಗುತ್ತಿತ್ತು. ಅವನ ಕಣ್ಣುಗಳು ಚಕೋರಗಳಂತಿದ್ವು. ಅವನ ಜಡೆಯು ನೀಳವಾಗಿ, ನೋಡಲು ಸುಂದರವಾಗಿ ಸುಗಂಧಿತವಾಗಿತ್ತು. ನೀಳವಾಗಿದ್ದು ಬಂಗಾರದ ದಾರದಿಂದ ಕಟ್ಟಲ್ಪಟ್ಟಿತ್ತು. ಅವನ ಕಂಠದಲ್ಲಿ ಅಂತರಿಕ್ಷದಲ್ಲಿ ಮಿನುಗುವ ಮಿಂಚಿನಂತೆ ಹೊಳೆಯುವ ನಕ್ಷತ್ರಗಳಂಥದ್ದನ್ನ ಧರಿಸಿದ್ದ. ಅವನ ಕಂಠದ ಕೆಳಗೆ ರೋಮಗಳೇ ಇಲ್ಲದ ಅತಿ ಸುಂದರ 2 ಗೋಲಗಳಿದ್ದವು. ಅವನ ಹೊಕ್ಕಳ ಪ್ರದೇಶದಲ್ಲಿ ಚಿನ್ನದ ಬೊಟ್ಟು ಚುಚ್ಚಲಾಗಿತ್ತು. ಅವನ ಸೊಂಟವು ದೊಡ್ಡದಾಗಿತ್ತು. ಅವನ ಉಡುಪಿನ ಕೆಳಗೆ ನನಗಿದ್ದ ಹಾಗೆ ಪಟ್ಟಿ ಇತ್ತು, ಆದರೆ ಅದು ಬಂಗಾರದಾಗಿತ್ತು. ಇನ್ನು ಅನೇಕ ಅದ್ಭುತಗಳು ಅವನಲ್ಲಿ ಕಂಡುಬಂದವು ಅಪ್ಪ. ಅವನ ಕಾಲುಗಳಲ್ಲಿ ಗೆಜ್ಜೆಗಳಿದ್ದವು, ಕೈಗಳಲ್ಲಿಯೂ ಕೂಡ ಅಂತಹದ್ದೇ. ನನ್ನ ರುದ್ರಾಕ್ಷದಂತಿರುವ ದಾರವನ್ನು ಕಟ್ಟಿದ್ದ, ಆದರೆ ಅದು ಜಣ ಜಣ ಶಬ್ದ ಮಾಡುತ್ತಿತ್ತು. ಅವನು ಹಂದಾಡಿದಾಗಲೆಲ್ಲ ಅವುಗಳು ಸರೋವರದಲ್ಲಿ ಮತ್ತೇರಿದ ಹಂಸಗಳಂತೆ ಶಬ್ದ ಮಾಡುತ್ತಿದ್ದವು. ಅವನ ಉಡುಪು ನೋಡಲು ಅದ್ಭುತವಾಗಿತ್ತು. ಅವು ನನ್ನ ಉಡುಪಿನ ಹಾಗಿರದೆ ತುಂಬಾ ಸುಂದರವಾಗಿತ್ತು. ಅವನ ಮುಖವು ನೋಡಲು ಅದ್ಭುತವಾಗಿತ್ತು. ಅವನ ಮಾತು ಹೃದಯಕ್ಕೆ ಸಂತೋಷವನ್ನ ನೀಡ್ತಿತ್ತು. ಅವನ ಮಾತು ಕೋಗಿಲೆಯ ಹಾಡಿನಂತಿತ್ತು. ಅವನು ಕೇಳಿದಾಗಲೆಲ್ಲ ನನ್ನ ಅಂತರಾತ್ಮವು ವ್ಯಥಿತಗೊಳ್ತಿತ್ತು. ಮಾಧವ ಮಾಸದ ಮಧ್ಯೆ ವನದಲ್ಲಿ ಗಾಳಿಯು ಪರಿಮಳವನ್ನ ಹೊತ್ತು ತರುವಂತೆ ಆತ ಕೂಡ ಕಂಗೊಳಿಸುತ್ತಿದ್ದ. ತಂಗಾಳಿಯು ಅವನ ಮೇಲೆ ಬಿದ್ದಾಗಲೆಲ್ಲ ಸುಗಂಧವನ್ನ ಸೂಸುತ್ತಿದ್ದ. ನೆತ್ತಿಯ ಮೇಲೆ ಸಮಾನಾಗಿ 2 ಭಾಗಗಳನ್ನಾಗಿಸಿ ಚೆನ್ನಾಗಿ ಜಡೆ ಕಟ್ಟಿದ್ದ. ಸರಿಯಾದ ದುಂಡಾಗಿ, ಕೂದಲುಗಳು ಗುಂಗುರಾಗಿ ಅವನ ಕಿವಿಗಳನ್ನ ಸುಂದರವಾಗಿ ಮುಚ್ಚಿದವು. ಅವನ ಬಲಗೈನಲ್ಲಿ ಹಣ್ಣಿನಂತೆ ಗೋಲಾಕಾರದ ಬಣ್ಣದ ವಸ್ತುವೊಂದನ್ನು ಹಿಡಿದಿದ್ದ. ಅದು ಭೂಮಿಯನ್ನ ಮುಟ್ಟಿದ ಕೂಡಲೇ ನೆಗೆದು ಆಕಾಶದತ್ತ ಹೋಗುತ್ತಿತ್ತು ಅಪ್ಪ. ಅದೆಷ್ಟು ಅದ್ಭುತವಾಗಿ ಪುಟಿಯುತ್ತಿತ್ತು ಗೊತ್ತಾ? ಅದನ್ನ ಹೊಡೆದು ಅವನು ತನ್ನ ದೇಹವನ್ನ ಗಾಳಿಗೆ ಸಿಕ್ಕ ಮರದಂತೆ ತಿರುಗಿಸುತ್ತಿದ್ದ ಅಪ್ಪ. ಅಮರರ ಮಗನಂತಿರುವ ಅವನನ್ನ ನೋಡಿದಾಗಲೆಲ್ಲ ನನ್ನಲ್ಲಿ ಅತ್ಯಂತ ಪ್ರೀತಿ, ಪರಮಾನಂದವು ಹುಟ್ಟುತ್ತಿತ್ತು. ಅವನು ನನ್ನ ಶರೀರವನ್ನ ಅಪ್ಪಿ ಹಿಡಿದು ನನ್ನ ಕೂದಲನ್ನ ಎಳೆದು ನನ್ನ ಮುಖವನ್ನ ಕೆಳಮಾಡಿ ಬಾಯಿಯ ಮೇಲೆ ಬಾಯನ್ನಿಟ್ಟು ಶಬ್ದ ಮಾಡಿದ. ಅದರಿಂದ ನನ್ನಲ್ಲಿ ಅತಿಯಾದ ಪರಮಾತಿಶಯ ಹುಟ್ಟಿತು. ಅವನು ಪಾದ್ಯಕ್ಕೆ ಹೆಚ್ಚು ಗಮನ ಕೊಡಲಿಲ್ಲ. ನಾನು ಕೊಟ್ಟ ಹಣ್ಣುಗಳನ್ನೂ ಸ್ವೀಕರಿಸಲಿಲ್ಲ. ಇದೇ ನನ್ನ ವ್ರತ ಎಂದು ನನಗೆ ಹೇಳಿ ನನಗೆ ಬೇರೆ ಹೊಸ ಹಣ್ಣುಗಳನ್ನು ಕೊಟ್ಟ. ಅವನ ಎಲ್ಲ ಹಣ್ಣುಗಳನ್ನು ನಾನು ತಿಂದೆ. ಅವುಗಳ ರುಚಿಯು ಈ ಹಣ್ಣುಗಳಂತೆಯೇ ಇರಲಿಲ್ಲ. ಈ ಹಣ್ಣುಗಳಲ್ಲಿರುವಂತೆ ಅವುಗಳಲ್ಲಿ ತೊಗಟೆಯೂ ಇರಲಿಲ್ಲ. ನಮ್ಮ ಹಣ್ಣುಗಳಲ್ಲಿರುವಂತೆ ಅವುಗಳಲ್ಲಿ ಬೀಜಗಳೂ ಇರಲಿಲ್ಲ. ಈ ಉದಾರ ರೂಪಿಯು ನನಗೆ ಅತಿ ರುಚಿಯಾಗುಳ್ಳ ಪಾನೀಯವನ್ನು ನೀಡಿದ. ಅದನ್ನು ಕುಡಿಯುತ್ತಲೇ ಅತೀವ ಆನಂದವು ನನ್ನನ್ನು ಸೆರೆ ಹಿಡಿಯಿತು. ಈ ಭೂಮಿಯೇ ಓಲಾಡುವಂತಾಯಿತು. ಇವು ರಂಗುರಂಗಿನ ಸುಗಂಧಯುಕ್ತ ಅವನೇ ಕಟ್ಟಿದ ಮಾಲೆಗಳು. ಈ ಮಾಲೆಗಳನ್ನ ಇಲ್ಲಿ ಚೆಲ್ಲಿ ಅವನು ಬೆಳಗುತ್ತಾ ತನ್ನ ಆಶ್ರಮಕ್ಕೆ ತಪಸ್ಸಿಗೆಂದು ಹೊರಟು ಹೋದ ಅಪ್ಪ. ಅವನು ಬಿಟ್ಟು ಹೋದದ್ದು ನನ್ನ ಮನಸ್ಸನ್ನು ಕಳೆದುಕೊಂಡಂತಾಗಿದೆ. ನನ್ನ ದೇಹವು ಜ್ವರ ಬಂದವರಂತೆ ಬಿಸಿಯಾಗಿದೆ. ನೇರವಾಗಿ ಅವನಿರುವಲ್ಲಿಗೆ ಹೋಗ ಬಯಸುತ್ತೇನೆ. ಪ್ರತಿದಿನ ಅವನು ಇಲ್ಲಿಗೆ ಬರುವಂತೆ ಬಯಸುತ್ತೇನೆ. ಅಪ್ಪ, ಅವನಿರುವಲ್ಲಿ ತಿರುಗಿ ಹೋಗುತ್ತಿದ್ದೇನೆ. ಅವನೊಂದಿಗೆ ಇರಲು ಅವನ ವ್ರತಚರ್ಯವನ್ನೇ ಪಾಲಿಸಲು ಬಯಸುತ್ತೇನೆ ಎಂದ ಋಷ್ಯಶೃಂಗ. ಮಗನ ಮಾತನ್ನ ಕೇಳಿ ವಿಭಾಂಡಕನು ಹೇಳಿದ, ಮಗನೇ, ಅವರು ನೋಡಲು ಅದ್ಭುತ ರೂಪ ಧರಿಸಿ ತಿರುಗಾಡುವ ರಾಕ್ಷಸರು. ಅತುಲ್ಯ ರೂಪವಂತರಾದ ಘೋರರಾದ ಅವರು ಸದಾ ತಪಸ್ಸಿಗೆ ವಿಘ್ನವನ್ನ ತಂದು ನಿಲ್ಲಿಸುತ್ತಾರೆ. ಅವರ ಸುಂದರ ದೇಹಗಳನ್ನ ತೋರಿಸಿ ವಿವಿಧ ತರಹಗಳಲ್ಲಿ ಅವರು ಪ್ರಲೋಭನೆಗೊಳಿಸಲು ನೋಡುತ್ತಿರುತ್ತಾರೆ. ತಮ್ಮ ಉಗ್ರ ಕರ್ಮಗಳಿಂದ ವನಗಳಲ್ಲಿದ್ದ ಮುನಿಗಳನ್ನ ಸುಖ ಲೋಕಗಳಿಂದ ಬೀಳಿಸ್ತಾರೆ. ಆತ್ಮವನ್ನ ನಿಯಂತ್ರಣದಲ್ಲಿಟ್ಟುಕೊಂಡಿರುವ ಮುನಿಯು ಸತ್ಯವಂತರ ಲೋಕಗಳನ್ನ ಪ್ರಾರ್ಥಿಸುತ್ತಿದ್ದರೆ ಅವರನ್ನ ದೂರವಿಡಬೇಕು ಮಗನೇ. ಪಾಪವನ್ನ ತಿಳಿಯದ ಮುಗ್ಧ ಮಗ ನೀನು. ತಾಪಸರಿಗೆ ವಿಘ್ನವನ್ನ ತಂದು ಆ ಪಾಪಚಾರಿಗಳು ಸಂತೋಷ ಪಡ್ತಾರೆ. ಆ ಮದ್ಯಪಾನಿಗಳನ್ನ ದುರಾಚಾರಿಗಳು ತೆಗೆದುಕೊಳ್ಳುವಂಥದ್ದು. ಈ ಬಣ್ಣ ಬಣ್ಣದ ಕಾಂತಿಯುಕ್ತ ಸುಗಂಧಿತ ಮಾಲೆಗಳು ಮುನಿಗಳಿಗಲ್ಲ, ಅವು ರಾಕ್ಷಸರಿಗೆ. ಮಗನೇ, ಇಲ್ಲಿಗೆ ಬಂದದ್ದು ರಾಕ್ಷಸರೆಂದು ಮಗನನ್ನ ತಡೆದು ವಿಭಾಂಡಕನು ಅವಳನ್ನ ಹುಡುಕಲು ಹೋದ. 3 ದಿನಗಳು ಹುಡುಕಿ ಅವಳನ್ನ ಕಾಣದೆ ತನ್ನ ಆಶ್ರಮಕ್ಕೆ ಹಿಂದಿರುಗಿದ. ಆದರೆ ಪುನಃ ಕಾಶ್ಯಪನು ಹಣ್ಣುಗಳನ್ನ ಹುಡುಕಲು ಹೋದಾಗ ಆ ಮಾಯಾಂಗನೆಯು ಮುನಿ ಋಷ್ಯಶೃಂಗನನ್ನ ಪುನಃ ಲೋಭಗೊಳಿಸಲು ಬರ್ತಾಳೆ. ಅವಳನ್ನ ನೋಡಿದೊಡನೆಯೇ ಋಷ್ಯಶೃಂಗನು ಸಂತೋಷಭರಿತನಾದ.
ಅವಳ ಮುಂದೆ ನಿಂತು ಹೇಳಿದ, ಬೇಗನೆ ನನ್ನ ತಂದೆಯು ಬರುವುದರೊಳಗೆ ನಿನ್ನ ಆಶ್ರಮಕ್ಕೆ ಹೋಗೋಣ ಎಂದಾಕ್ಷಣ ಆಕೆ ಕಾಶ್ಯಪನ ಒಬ್ಬನೇ ಮಗನನ್ನ ವಿವಿಧ ರೀತಿಗಳಲ್ಲಿ ಪ್ರಲೋಭನೆಗೊಳಿಸುತ್ತಾ ದೋಣಿಯ ಮೇಲೆ ಕುಳ್ಳಿರಿಸಿಕೊಂಡು ಅಂಗರಾಜನ ಬಳಿಗೆ ಕರೆದೊಯ್ತಾಳೆ. ಆಶ್ರಮದಂತೆ ಕಾಣುತ್ತಿದ್ದ ಅತೀವ ಶುಭ್ರವಾಗಿದ್ದ ಆ ನಾವೆಯನ್ನ ಅದರಂತೆಯೇ ತೋರುತ್ತಿದ್ದ ರಾಜಾಶ್ರಮ ಎಂಬ ಹೆಸರಿನ ಬಣ್ಣ ಬಣ್ಣದ ವನದ ಹತ್ತಿರ ನಿಲ್ಲಿಸಿದರು. ರಾಜನು ವಿಭಾಂಡಕನ ಒಬ್ಬನೇ ಮಗನನ್ನ ಅಂತಃಪುರದಲ್ಲಿ ಇರಿಸಿದ. ತಕ್ಷಣವೇ ದೇವತೆಗಳು ಮಳೆ ಸುರಿಸಿದರು. ಭೂಮಿಯು ನೀರಿನಿಂದ ಆವೃತವಾಯಿತು. ತನ್ನ ಆಸೆಯು ಪರಿಪೂರ್ಣವಾಗಲು ಲೋಮಪಾದನು ತನ್ನ ಮಗಳು ಶಾಂತಿಯನ್ನ ಋಷ್ಯ ಶೃಂಗನಿಗೆ ಕೊಟ್ಟು ಮದುವೆ ಮಾಡಿದ. ಕ್ರೋಧಕ್ಕೆ ಪ್ರತಿಕಾರವಾಗಿ ಆತ ಮಾರ್ಗವನ್ನ ರಚಿಸಿ ಅಲ್ಲಲ್ಲಿ ಗೋವುಗಳನ್ನ ಗೋಪಾಲಕರನ್ನ ಇರಿಸಿದ. ವಿಭಾಂಡಕನು ಬರುತ್ತಾನೆ ಎಂದು ರಾಜನು ವೀರ ಗೋಪಾಲಕರಿಗೆ ಹೇಳಿದ. ಮಹರ್ಷಿ ವಿಭಾಂಡಕನು ತನ್ನ ಮಗನನ್ನ ಹುಡುಕಿಕೊಂಡು ಬಂದು ನಿಮ್ಮನ್ನ ಪ್ರಶ್ನಿಸಿದರೆ ಅವನಿಗೆ ಪ್ರಾಂಜಲಿ ಬದ್ಧರಾಗಿ ಹೇಳಬೇಕು, ಈ ಪಶುಗಳು ನಿನ್ನ ಮಗನಿಗೆ ಸೇರಿದ್ದು, ಈ ಬೆಳೆಗಳು ಕೂಡ ಆತನಿಗೆ ಸೇರಿದ್ದು. ನಿಮಗೆ ಪ್ರಿಯವಾಗುವ ಏನು ಕೆಲಸವನ್ನ ಮಾಡಬೇಕು, ನಾವೆಲ್ಲರೂ ನಿನ್ನ ದಾಸರು ಮತ್ತು ಮಾತಿಗೆ ಬದ್ಧರು ಎನ್ನಬೇಕು ಎಂದು ಆಜ್ಞಾಪಿಸಿದ ರಾಜ. ಇತ್ತ ಕಡೆ ಮಗನನ್ನ ಅರಸುತ್ತಾ ಫಲಮೂಲಗಳನ್ನ ಹಿಡಿದು ತನ್ನ ಆಶ್ರಮಕ್ಕೆ ಹಿಂದಿರುಗಿದ ಮುನಿಯು ಮಗನಿಲ್ಲದಿರುವುದನ್ನ ಕಂಡು ಚಂಡ ಕೋಪಿಷ್ಠನಾದ. ತನ್ನ ದಿವ್ಯ ದೃಷ್ಟಿಯಿಂದ ಕುತಂತ್ರವೆಲ್ಲವನ್ನು ತಿಳಿದುಕೊಂಡು ಇದು ರಾಜನ ಕೆಲಸವಾ ಎಂದು ಅಂಗರಾಜ ಮತ್ತು ಅವನ ರಾಜ್ಯವನ್ನ ಸುಟ್ಟು ಬಿಡಲು ಚಂಪಾ ನಗರಿಗೆ ಹೋದ. ಹೀಗೆ ದಾರಿ ಮಧ್ಯೆ ಆಯಾಸಗೊಂಡು ಹಸಿವೆಯಿಂದ ಬಳಲಿದ ವಿಭಾಂಡಕನು ಮಾರ್ಗದಲ್ಲಿ ಸಮೃದ್ಧವಾಗಿದ್ದ ಗೋವುಗಳ ಹಿಂಡನ್ನ ನೋಡಿದ. ಗೋಪರು ಅವನಿಗೆ ಅವನೇ ರಾಜನೋ ಎಂಬಂತೆ ವಿಧಿವತ್ತಾಗಿ ಪೂಜಿಸುತ್ತಾರೆ. ಆ ದಿನ ರಾತ್ರಿ ಅಲ್ಲಿಯೇ ತಂಗಿದ ಮುನಿಗೆ ಅತೀವ ಸತ್ಕಾರವನ್ನು ನೀಡಿ ಗೌರವಿಸುತ್ತಾರೆ. ಆಗ ಋಷಿ ವಿಭಾಂಡಕನು, ಸೌಮ್ಯರೇ, ಇದು ಯಾರದ್ದು ಎಂದು ಕೇಳ್ದ. ಆಗ ಎಲ್ಲರೂ ಅವನ ಬಳಿ ಬಂದು, ಈ ಧನವೆಲ್ಲವೂ ನಿನ್ನ ಮಗನದ್ದು ಎಂದು ಹೇಳ್ತಾರೆ. ಆದರೆ ಋಷಿಗೆ ನಂಬಲಾಗಲಿಲ್ಲ. ಆದರೂ ತನ್ನ ಪ್ರತಿ ಪ್ರಯಾಣದಲ್ಲಿಯೂ ಸ್ಥಳಗಳಲ್ಲಿಯೂ ಅವನಿಗೆ ಆದರದ ಸ್ವಾಗತ ಹಾಗೂ ಸತ್ಕಾರ ಪ್ರಾಪ್ತವಾಯಿತು. ಹೀಗೆ ಹೋದ ಕಡೆಯಲ್ಲೆಲ್ಲ ತನ್ನ ಮಗನ ಹೆಸರನ್ನೇ ಕೇಳಿದವನಿಗೆ ಕೋಪ ಕಳೆದು ಪ್ರಸನ್ನನಾದ. ನಗುನಗುತ್ತಲೇ ಅಂಗಪತಿಯ ಪುರವನ್ನ ಪ್ರವೇಶಿಸಿದ. ಅಂಗಾಧಿಪತಿಯು ಋಷಿಯನ್ನ ಸ್ವಾಗತಿಸಿ ಬರಮಾಡಿಕೊಂಡು ಸಂಪೂಜಿಸಿದ. ಅಲ್ಲಿ ವಿಭಾಂಡಕನು ದಿವಿಯಲ್ಲಿ ಇಂದ್ರದೇವನಂತಿರುವ ಮಗನನ್ನ ಮತ್ತು ಮಿಂಚಿನಂತೆ ಓಡಾಡುತ್ತಿರುವ ಸೊಸೆ ಶಾಂತಿಯನ್ನ ಕಂಡ. ಗ್ರಾಮಗಳನ್ನು, ಗೋ ಹಿಂಡುಗಳನ್ನು, ಮಗ ಮತ್ತು ಶಾಂತಿಯನ್ನು ನೋಡಿದ ನಂತರ ಅವನ ಕೋಪ ಶಾಂತವಾಯಿತು. ಆಗ ವಿಭಾಂಡಕನು ಭೂಪತಿಗೆ ಪರಮ ಕರುಣೆಯನ್ನು ತೋರಿದ. ಅಲ್ಲಿಯೇ ಮಗನನ್ನ ಇರಿಸಿ ವಿಭಾಂಡಕ ಮುನಿ ಹೇಳ್ತಾನೆ, ಮಗನೇ, ಮಗನು ಜನಿಸಿದ ಕೂಡಲೇ ರಾಜನಿಗೆ ಪ್ರಿಯವಾದುದೆಲ್ಲವನ್ನ ಮಾಡಿ ಮತ್ತೆ ವನಕ್ಕೆ ಮರಳಬೇಕು ಎಂದು ಆಶೀರ್ವದಿಸಿದ. ಅವನ ಮಾತುಗಳನ್ನು ನೆರವೇರಿಸಿ ಋಷ್ಯಶೃಂಗನು ತನ್ನ ತಂದೆ ಇರುವಲ್ಲಿಗೆ ಹೊರಟಾಗ ಪತ್ನಿ ಶಾಂತಿಯು ಕೂಡ ಋಷ್ಯಶೃಂಗನನ್ನ ಹಿಂಬಾಲಿಸ್ತಾಳೆ. ಇಂದಿಗೂ ಋಷ್ಯಶೃಂಗನೆಂದರೆ ಅದೊಂದು ಅತ್ಯದ್ಭುತವಾದ ಅಧ್ಯಾಯಗಳಲ್ಲೊಂದು. ಇವಿಷ್ಟು ಋಷ್ಯಶೃಂಗನ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.